ನೋಡಿ ಸರ್. ಆಂಟಿ ಹೇಳಿ ಆಂಟಿ ಏನಾಗಿದೆ ಹೇಳಿ ಸರ್, ಹೇಳಿ ಸರ್. ಸರ್ ಇಲ್ಲಿ ನೋಡಿ 92 ವರ್ಷದಿಂದ ಇದೆ ಮನೆ ಇದೆ ನೋಡಿ ಸರ್, ಒಂದು ಸ್ವಂತ ಮನೆ ಇದೆ. ಈ 90 ಒಬ್ರು ಸರಸ್ವತಮ್ಮ ಅಂತ ಇದ್ರು ನೋಡಿ, ಇವರು ಲೈವ್ ಬಂದಿದ್ದೀವಿ ನಾವು ಈಗ ನೋಡಿ, ಇಲ್ಲಿ ಇದ್ವಿ ನೋಡಿ, ಇಲ್ಲಿ ತರ ಸತ್ತೋಗಿದ್ದಾರೆ ಒಬ್ರು. ಬಟ್ ಇವತ್ತು ಯಾರು ಬರ್ದೇ ಇದ್ದವರು ಇವತ್ತು ಸತ್ತಾದ್ಮೇಲೆ ಎಲ್ಲಾರು ಬಂದವ್ರೆ. ಸತ್ತಾದ್ಮೇಲೆ ಇವ್ರ ನೋಡಿ ಇವರೆಲ್ಲ ಇದಾರಲ್ಲ, ಅವರೆಲ್ಲ ಬಂದವ್ರೆ ಇವತ್ತು ನಮ್ದು ಅಂತ. 2 ತಿಂಗಳಿಂದ ಅವ್ರು ಹುಷಾರ್ ತಪ್ತಾ ಇದ್ದಾಗ ನಾವ್ ಇಲ್ಲಿರೋ ರೋಡ್ ನೋಡಿ, ರೋಡಲ್ಲಿ ಇರೋ ಇವರೆಲ್ಲ ನೋಡ್ಕೊಂಡಿದ್ದಾರೆ ನೋಡಿ, ಇವ್ರು ನೋಡ್ಕೊಂಡಿದ್ದಾರೆ, ಇವರೆಲ್ಲ ರೋಡಲ್ಲಿರೋ ನೋಡ್ಕೊಂಡಿದ್ದಾರೆ. ಇವತ್ತು ಆ ಹೆಣನ ನೀವು ನಂಬ್ತಿರೋ ಬಿಡ್ತಿರೋ ನೋಡಿ, ಲೈವ್ ಅಲ್ಲಿ ತೋರಿಸ್ತೀನಿ ನೋಡಿ. ಇವತ್ತು ಲೈವ್ ನೋಡಿ, ಈ ಮನೆ ಪಾಪ ಅಮ್ಮ ಇದ್ಲೇ ಇದ್ದಿದ್ದು ಒಂದು 50 ವರ್ಷದಿಂದ ಇದ್ದಾರೆ ನೋಡಿ ಸತ್ತೋಗ್ಬಿಟ್ಟಿದ್ದಾರೆ ನೋಡಿ, ಬೀಗ ಹಾಕೊಂಡೋಗಿದ್ದಾರೆ ನೋಡಿ, ಯಾರಿಲ್ಲ ನೋಡಿ, ಒಳಗಡೆ ಹೆಣ ಇದೆ ನೋಡಿ, ಬೀಗ ಹಾಕೊಂಡೋಗಿದ್ದಾರೆ ನೋಡಿ, ಯಾರಿಲ್ಲ ನೋಡ್ಕೊಳ್ಳಿ ನೋಡಿ, ಯಾರಿಲ್ಲ ಇಲ್ಲಿ, ಯಾರು ಅಕ್ಕಪಕ್ಕ ಯಾರಿಲ್ಲ. ಬರೀ ಇವಾಗ ಏನಕ್ಕೆ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಒಂದು 4 ಜನ ಹೆಂಗಸರು ಬಂದಿದ್ದಾರೆ. ಏನು ಅವ್ರ ಆಸ್ತಿ, ಅವ್ರ ಒಡವೆ, ಅವ್ರ ದುಡ್ಡು, ಅದಕ್ಕೆ ಅಂತ ಒಂದು 4 ಜನ ಹೆಂಗಸರು ಬಂದಿದ್ದಾರೆ. ಇದನ್ನ ಜನ ನೀವು ಹೇಳ್ಬೇಕಷ್ಟೇ. ನೋಡ್ಕೊಳ್ಳಿ, ಇವರೆಲ್ಲ ನೋಡ್ಕೊಳ್ಳಿ ಮುಖಗಳು. ಇವ್ರು ನೋಡಿ, ಇವರೆಲ್ಲ ನೋಡ್ಕೊಳ್ಳಿ, ಇವ್ರ ಮುಖಗಳು ನೋಡ್ಕೊಬಿಡಿ, ಇವ್ರನ್ನೆಲ್ಲ ನೋಡ್ಕೊಳ್ಳಿ, ಇವ್ರ ಮುಖಗಳು ನೋಡ್ಕೊಳ್ಳಿ. ಅಕಸ್ಮಾತ್ ಏನಾರ ಕಾಣಿಸಿದ್ರೆ ಇದು ಗಾಯತ್ರಿ ನಗರ, ರಾಜೀವ್ನಗರ 7th A ಕ್ರಾಸ್ ಅಲ್ಲಿ ಇರೋದು. ಇವ್ರ ಮುಖಗಳು ನೋಡ್ಕೊಬಿಡಿ ನೋಡಿ. ಇವ್ರು ಅವ್ರು ಹೌಸ್ಕೊಂಡು ಅಲ್ಲೆಲ್ಲ ಮುಖ ಮಾತಾಡ್ತಾರೆ ನೋಡಿ, ಇವ್ರು ಮುಖ ಮುಚ್ಕೊಂಡಿದ್ದಾರೆ. ಯಾರು ಬಂದಿಲ್ಲ, ನಾನು ನೋಡಿದ್ದೀನಿ, ನಾನು ಹತ್ತತ್ರ ಇಲ್ಲೇ ಇದೇ ಮನೇಲಿ 4 ವರ್ಷದಿಂದ ಇದ್ದೀನಿ. ಬಟ್ ಯಾರು ಸಹ ಬಂದಿಲ್ಲ. ಇವತ್ತು ಬಂದು ಎಲ್ಲ ಮಾತಾಡ್ತಿದ್ದಾರೆ. ಆ ಹೆಣ ನೋಡ್ಕೊಳ್ಳೋಕೆ ಅಟ್ಲೀಸ್ಟು ಸತ್ತೋಗಿದ್ದಾರೆ, ಬೆಳಗ್ಗೆ ತನಕ ನೋಡ್ಕೊಳ್ಳೋಕ್ಕೂ ಯಾರು ಇಲ್ಲ. ಬೀಗ ಹಾಕ್ಬಿಟ್ಟಿದ್ದಾರೆ. ನೋಡಿ ಈ ತರ ಏನಕ್ಕೆ ಬಂದಿದ್ದಾರೆ ಇಲ್ಲಿ ಹೆಂಗಸರು ಅಂತಂದ್ರೆ ಆಸ್ತಿಗೋಸ್ಕರ, ಅಲ್ಲಿರೋ ಬಿಲ್ಡಿಂಗು, ಒಡವೆ, ದುಡ್ಡುಗೋಸ್ಕರ ಇಲ್ಲಿರೋ ಬಂದವ್ರೆ. 2 ತಿಂಗಳಿಂದ ಯಾರು ಬಂದಿಲ್ಲ ಇಲ್ಲಿಗೆ. ಪಾಪ ಇಲ್ಲಿರೋ ರೋಡ್ ಅವರು ಪಾಪ ಅವ್ರಿಗೆ ನೀರು ಕುಡ್ಸೋದಾಗ್ಲಿ, ಡ್ರಿಪ್ಸ್ ಹಾಕೋದಾಗ್ಲಿ, ಊಟ ಮಾಡ್ಸೋದಾಗ್ಲಿ ಎಲ್ಲ ಮಾಡ್ಸಿದ್ದಾರೆ. ಬಟ್ ಇವ್ರು ನೋಡಿ, ಇವರೆಲ್ಲ ನೋಡಿ ಇವ್ರು ಆಂಟಿ ವಿಡಿಯೋ ಮಾಡ್ಕೋತಾರಲ್ಲ, ನೋಡ್ಕೊಳ್ಳಿ ಇವ್ರ ಮುಖ ನೋಡ್ಕೊಳ್ಳಿ. ಆಂಟಿ ವಿಡಿಯೋ ಮಾಡ್ತಾರಲ್ಲ ನೋಡ್ಕೊಳ್ಳಿ, ಆಂಟಿ ವಿಡಿಯೋ ಮಾಡ್ತಾರಲ್ಲ ನೋಡ್ಕೊಳ್ಳಿ, ನೋಡಿದ್ರೆ ನೋಡಿ. ಮಧ್ಯಾಹ್ನ ಹೇಳಿಲ್ವಮ್ಮ, ಆಂಬುಲೆನ್ಸ್ ಬರುತ್ತೆ ಅಂತ ತಾನೇ ತಗೊಂಡ್ಬಂದು ನಿಲ್ಲಿಸ್ಬಿಟ್ಟು ಎಲ್ರಿಗೂ ಆಂಬುಲೆನ್ಸ್ ಬರ್ತದೆ ಅಂತ ಹೇಳಿದ್ರು. ಆವಾಗ ಬಾಡಿ ಹೊಡಿಯೋದು ಚೇಂಜ್ ಮಾಡ್ಬೇಕಾಯ್ತು. ಡೌಟ್ ಬರ್ತಾ ಬರಲ್ಲ ಈಗ. ಆಂಟಿ ಕರೆಕ್ಟ್ ಆಂಟಿ, ನೀವು ಹೇಳ್ತಾ ಕರೆಕ್ಟ್ ಆಂಟಿ. ಸರ್ ಬಂದು ವಿಚಾರಿಸ್ತಾರೆ, ಫೋನ್ ಕೊಟ್ಟ ಮಾಡ್ರೆ ಗೊತ್ತಾಗ್ಬಿಡ್ತಾರೆ. ಮಾಡ್ಲಿ ಅಷ್ಟೇ, ಅಲ್ಲರಪ್ಪ ಸಿಂಪಲ್ ಮಾಡ್ಲಿ. ಅವ್ರು ಮಾಡ್ಕೊಳ್ಳಿ ಹೇಳ್ತಿದ್ದಾರೆ, ಸರ್ ಸಿಕ್ಕೋಬೇಡಿ, ಒಳ್ಳೇದು ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಹೆಣ ಬಾಗಿಲು ಹಾಕೊಂಡು ಆರಾಮಾಗಿ ಹೋಗಿದ್ದೀರಾ ಅಂತ ಧೈರ್ಯ ಜಾಸ್ತಿ ಜನ ನೋಡಿ ಸರ್. ಅವ್ರ ಮೇಲೆ ಅವ್ರು ಇದ್ದಾರೆ. ನಾನು ಅವತ್ತಿಂದ ಹೇಳಿಲ್ವಾ ಕೀ ತಗೊಳ್ಳಿ ಅಂತ. ನೋಡ್ತಾ ನೋಡಿ, ಮಾತುಕತೆ ನಡೀತಾ ಇದೆ. ಯಾರು ಕೀ ತಗೊಳ್ಳಿಲ್ಲ. ಇಲ್ಲ ಲೈವ್ ಫೇಸ್ಬುಕ್ ಲೈವ್ ಹೋಗಿದ್ದೀನಿ, ನೋಡ್ಲಿ ಬಿಡಿ ಜನ, ನೋಡ್ಲಿ ಬಿಡಿ ಮಾತುಕತೆ ಏನಾಗ್ತಿದೆ ಗೊತ್ತಾಗ್ಲಿ ಬಿಡಿ. ಸೊ ನಾವು 4 ವರ್ಷದಿಂದ ಇಲ್ಲೇ ಇದೀವಿ ಸರ್. ಯಾರು ಬಂದಿದ್ರೆ ಹೇಳಿ, ಯಾರು ಬಂದಿದ್ದಾರೆ ನೋಡಿ, ಲೈವ್ ಮಾಡಿಬಿಡಿ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಗೆ ಲೈವ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಸರ್. ನೋಡಿ ಲೈವ್ ಮಾಡಬೇಡಿ ಅಂತ ಹೇಳ್ತಾರೆ ಇವರು. ಈ ತರ ನೋಡಿ, ಈ ತರ ಒಂದು ಸ್ವಂತ ನೋಡಿ ಎಷ್ಟು ಹತ್ತತ್ರ 40-60 ಬಿಲ್ಡಿಂಗ್ ಇರ್ಬೋದು, ಗೌರ್ಮೆಂಟ್ ವರ್ಕರು, ಒಡವೆ ಇದೆ, ಮನೆ ಇದೆ, ದುಡ್ಡಿದೆ. ಬಟ್ ನೋಡಿ ಸತ್ತೋಗಿದ್ದಾರೆ. ಇವತ್ತು ಅವ್ರು ನೋಡ್ಕೊಳಕ್ ಯಾರು ಇಲ್ಲ. ನಾವೀಗ ಬೀಗ ಹಾಕೊಂಡು ಹೋಗ್ತಾ ಇದ್ದಾರೆ. ಒಳಗಡೆ ಹೆಣ ಇದೆ, ಯಾರಿಲ್ಲ. ಇವಾಗ ನಾವು ಇಲ್ಲಿರೋ ರೋಡ್ ಅವ್ರು ನೋಡ್ಕೊಂಡಿದ್ದಾರೆ. ಕೇಳಕ್ ಹೋಯ್ತು ಅಂತಂದ್ರೆ ಇವತ್ತು ಗಲಾಟೆ ಮಾಡ್ತಾ ಇದಾರೆ ಅವ್ರು ಬಂದವರು. ಏನ್ ಮಾಡ್ಬೇಕು ಇವ್ರಿಗೆ? ಇದು ನೋಡಿ ಮೇಡಮ್ ಅವರು ರೋಡ್ ಅವರು ಕೇಳ್ತಿದ್ದಾರೆ.
ಎಣೆ ಎತ್ಕೊಂಡು ಹೋಗ್ಬಿಡಿ ಅಂತಂತ. ಇವತ್ತು ಬೆಳಗ್ಗೆ 10 ಗಂಟೆಗೆ ಸತ್ತಿರೋದನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ಎತ್ತುತ್ತಾರೆ ಯಾರಾದರೂ. ಯಾಕೆ ಅಂದರೆ ಅಲ್ಲಿ ಮೋಸ್ಟ್ಲಿ ಇವ್ರು ಏನೇನು ಮಾಡ್ತಿದ್ದಾರೆ ಏನೋ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ರಾಜನಗರ ಫಸ್ಟ್ ಬ್ಲಾಕು 7th A ಕ್ರಾಸಲ್ಲಿ ಇದು ನಡೀತಾ ಇರೋದು. ನೋಡಿ ಇವರೆಲ್ಲ ಹೆಂಗೆ. ನಾವಿಲ್ಲಿ ಎದುರುಗಡೆ ಮೇಲೆ ಇದ್ದೀವಿ. 4 ವರ್ಷದಿಂದ ಇವ್ರ ಮುಖಗಳೇ ನೋಡಿಲ್ಲ. ಇವತ್ತು ಇವರೆಲ್ಲ ಬಂದು ಇಷ್ಟೊಂದು ಮಾತಾಡ್ತಾ ಇದ್ದಾರೆ. ಏನು ಮಾಡೋಣ ಹೇಳಿ. ಹೆಂಗೆ ಗೊತ್ತಾ, ಇವತ್ತು ಸಾವಿಗೆ ಬೆಲೆ ಇಲ್ಲ. ಬರೀ ಈ ಥರ ದುಡ್ಡಿಗೆ, ಒಡವೆಗೆ, ಮನೆಗೆ, ಸೈಟ್ಗೆ ಅಷ್ಟು ಮಾತ್ರ ಬೆಲೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ಮಾತುಕತೆಗೆ. ಅವ್ರ ಕಡೆಯವರು ಇವ್ರ ಕಡೆಯವರು. ರೋಡವ್ರಿಗೆ ಮಾತಾಡೋಕ್ಕೆ ಬೆಲೆನೇ ಇಲ್ಲ. ಇಷ್ಟು ದಿವಸ ನೋಡ್ಕೊಂಡಿದ್ವಲ್ಲ, ಬೆಲೆನೇ ಇಲ್ಲ. ಪಾಪ ರೋಡಲ್ಲಿ ಪಾಪ ನಮ್ಮ ಶಾರದಮ್ಮವ್ರದ್ದಾಗಲಿ, ಧನಲಕ್ಷ್ಮಿ ಅವರಾಗಲಿ, ಇನ್ನು ಎಷ್ಟೊಂದು ಜನ ನೋಡ್ಕೊಂಡಿದ್ದಾರೆ ಪಾಪ. ಎಲ್ಲ ಬಂದು ಟಿಪ್ಸ್ ಹಾಕ್ಸೋದು ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಬೆಲೆನೇ ಇಲ್ಲ. ಬಟ್ ಆದರೆ ಇವತ್ತು ದುಡ್ಡುಗೋಸ್ಕರ ಬಂದಿದ್ದಾರಲ್ಲ, ಇಲ್ಲಿ ಆಸ್ತಿಗೋಸ್ಕರ, ಒಡವೆಗೋಸ್ಕರ, ದುಡ್ಡುಗೋಸ್ಕರ, ಆಸ್ತಿಗೂ ನೋಡಿ 4-5 ಜನ ಹೆಂಗಸರು ಬಂದಿದ್ದಾರೆ ನೋಡಿ. ಅವ್ರು ಇವತ್ತು ಬಂದಿದ್ದಾರೆ. ಯಾಕಂದ್ರೆ ಸತ್ತಾದ್ಮೇಲೆ ಬಂದಿದ್ದಾರೆ. ಸತ್ತಾದ್ಮೇಲೆ ಸಿಗತ್ತಲ್ಲ, ಆಸ್ತಿ ಸಿಗತ್ತೆ, ದುಡ್ಡು ಸಿಗತ್ತೆ, ಒಡವೆ ಸಿಗತ್ತೆ. ಇವರೆಲ್ಲ ಬಂದವ್ರು ನೋಡಿ. ಇವರೆಲ್ಲ ನೋಡಿ. ಇನ್ನ ಜನ ಲೈವ್ ಬರಬೇಕು, ನೋಡ್ಬೇಕು ಇದನ್ನೆಲ್ಲ ನೀವು. ಒಬ್ರು ಯಾರ ಇಲ್ಲ ಅಂತ ಅಂದಾಗ ನೋಡಿ ಹೆಂಗೈತೆ ಮನೆ. ನೋಡಿ ಹೆಂಗೈತೆ ನೋಡಿ ಮನೆ. ನೋಡಿ ಈ ಮನೆ ಯಾರು ನೋಡೋರು. ಅವಾಗ ಮದುವೆ ಆಗಿಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರಿಲ್ಲ. ಇವತ್ತು ಇಲ್ಲಿ ಒಂದು 4 ಜನ ಹೆಂಗಸರು ಬಂದವರು. ಇದು ನಂದು ಅಂತ. ಅವ್ರಿಗೆ ಯಾರು ಇಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ದುಡ್ಡಿದೆ, ಒಡವೆ ಇದೆ, ಆಸ್ತಿ ಇದೆ. ಸತ್ ಮೇಲೆ ಅಟ್ಲೀಸ್ಟ್ ಅದು ಇದು ಮಾಡ್ತಿಲ್ಲ. ಬೀಗ ಹಾಕೊಂಡು ಹೋಗ್ತವ್ರೆ ಹೆಣನ. ಮನೆ ಬೀಗ ಹಾಕೊಂಡು ಹೋಗಿದ್ದಾರೆ. ಅಲ್ಲಿ ಬೀಗ ತೋರಿಸಿದೆ ಅಂತ ಅನ್ಸತ್ ನಿಮ್ಗೆ. ಬೀಗ ಹಾಕೊಂಡು ಹೋಗ್ತಿದ್ದಾರೆ. ಒಳಗಡೆ ಹೆಣ ಇದೆ ನೋಡಿ. ಒಬ್ರಿಲ್ಲ ನೋಡಿ, ಇಲ್ಲಿ ಒಬ್ರಿಲ್ಲ ನೋಡಿ. ಯಾರು ಬಂದ ನೋಡಿ. ನೋಡಿ ನೋಡಿ ಜನ ಹೆಂಗೆ ಅಂತಂದ್ರೆ ಹಿಂಗೆ. ಕರ್ಮ ಗುರು. ಜನಕ್ಕೆ ಮಾನವೀಯತೆ ಹೋಗ್ಬಿಟ್ಟಿದೆ. ಜನಕ್ಕೆ ಹೆಂಗ್ ಗೊತ್ತಾ, ದುಡ್ಡು ಬೇಕು, ಒಡವೆ ಬೇಕು. ಇವತ್ತು ಬಂದವ್ ನೋಡಿ ಸರ್. 50 ವರ್ಷದಿಂದ ಫ್ರೆಂಡ್ ಅಂತೆ. 50 ವರ್ಷದಿಂದ ಬಂದೇ ಇಲ್ಲ. ಅಟ್ಲೀಸ್ಟ್ ಒಂದು ಅನ್ನ ಕೊಟ್ಟಿಲ್ಲ, ಸಾರು ಕೊಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇಲ್ಲಿರೋ ರೋಡವರು ಪಾಪ ನೋಡ್ಕೊಂಡು ಅವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಎಲ್ಲ ಮಾಡಿಕೊಟ್ಟಿದ್ದಾರೆ. ಬಟ್ ಆದರೂ ಸಹ ಯಾರೂ ಸಹ ನೋಡ್ಕೊಂಡಿಲ್ಲ. ಇಲ್ಲಿರೋರು ನೋಡಿ ಹೆಣ ಒಳಗಡೆ ಇದೆ ಸರ್. ಬೀಗ ಹಾಕೋಬಿಟ್ಟವ್ರೆ ಸರ್. ಯಾರಿಲ್ಲ ನೋಡೋಕ್ಕೆ. ಅವ್ರು ಬೀಗ ಹಾಕೊಂಡು ಹೋಗೋರೆ. ಇಷ್ಟು ದಿವಸ ನಾವು ಬೀಗ ಹಾಕೋತಿದ್ವಿ. ಪಾಪ ಬದುಕಿದಾಗ ನಾವು ನೋಡಿಕೊಂಡು ಡ್ರಿಪ್ಸ್ ಹಾಕ್ಸಿ ಅವ್ರಿಗೆ ಊಟ ಕೊಟ್ಟು ಪಾಪ ಇಲ್ಲಿರೋ ರೋಡಿನ ಜನ, ಪಾಪ ಇಲ್ಲಿರೋ ರೋಡಲ್ಲಿರೋ ಜನಗಳು ಪಾಪ ಕೊಟ್ಟಿದ್ರು. ಬಟ್ ಇವತ್ತು ರೋಡ್ ಜನಕ್ಕೆ ಬೆಲೆ ಕೊಡ್ದಂಗೆ ಇವತ್ತು ಬೀಗ ಹಾಕ್ಕೊಂಡು ಅಲ್ಲಿ 4-5 ಜನ ಬಂದಿದ್ದಾರೆ. ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಇದು ಅಟ್ಲೀಸ್ಟ್ ಇದನ್ನು ಯಾರು ಜನ ಖಂಡಿಸ್ಬೇಕು. ನೋಡಿ ಡಿಸೈನ್ ಮಾಡಿ ಸರ್. ಥ್ಯಾಂಕ್ ಯು.